ಹಲೋ ಎವ್ರಿವನ್, ರಿತ್ವಿಕ್ ಫ್ಯಾಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ ಡಿಸೈನ್ ಕ್ರೋಶಾ ಕುಚ್ಚು ಹಾಕೋದನ್ನ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ ತಗೊಂಡು ಕುಚ್ಚು ಹಾಕಲಿಕ್ಕೆ 6 ಎಳೆ ದಾರ ತಗೊಂಡು 5 ಚೈನ್ ಹಾಕೊಳ್ತಾ ಇದ್ದೀನಿ. ನಂತರ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ದೊಡ್ಡ ಬೀಡ್ಸ್ 2 ಬೀಡ್ಸ್ ಉಪಯೋಗಿಸ್ಕೊಂಡು ಹಾಕ್ತಾ ಇದ್ದೀನಿ. ನಂತರ ಈಗ ಬೀಡ್ಸ್ ಹಾಕೋಬೇಕು. ದಾರ ತೆಗೆದು ಬೀಡ್ಸ್ ಹಾಕೋಬೇಕು. ಈಗ 2 ಬೀಡ್ಸ್ ಹಾಕ್ಕೊಂಡು ನಂತರ ಲಾಕ್ ಮಾಡ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ಅರ್ಧ ಗಂಟೆಯಲ್ಲೇ ಮುಗ್ದೋಗುತ್ತೆ. ಒಂದು ಸೀರೆ ಕುಚ್ಚು ಹಾಕೋಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಅರ್ಧ ಗಂಟೆಯಲ್ಲೇ ಹಾಕೋಬೋದು. ದಿನಕ್ಕೊಂದು 3-4 ಸೀರೆಗೆ ಹಾಕ್ಬೋದು. ಸಿಂಪಲ್ ಆ್ಯಂಡ್ ಈಸಿ ಟೆಕ್ನಿಕ್. ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಂತರ ಚೈನ್ ಸ್ಟಿಚ್ ಹಾಕೋಬೇಕು. 4 ಇಲ್ಲಾಂದರೆ 5 ಚೈನ್ ಹಾಕೋಬೇಕು ಕುಚ್ಚು ಹಾಕಲಿಕ್ಕೆ. ನಂತರ ಅದನ್ನು ಎಲ್ಲಿಗೆ ಬರ್ತದೆ ಅದು ಸಮವಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಹಾಗೆ ಡಬಲ್ ಲಾಕ್ ಮಾಡಬೇಕು. ಮತ್ತು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು. 2 ಬೀಡ್ಸ್ ಹಾಕೋಬೇಕು. ನಂತರ ಬೀಡ್ಸ್ ಹಾಕೊಂಡಿದ ನಂತರ ಮತ್ತೆ ಲಾಕ್ ಮಾಡ್ಕೋಬೇಕು. ಹೀಗೆ ಕಂಟಿನ್ಯೂ ಆಗ್ತಾ ಹೋಗಬೇಕು. ಚೈನ್ ಹಾಕ್ಕೋಬೇಕು. 4 ಇಲ್ಲ 5 ಕುಚ್ಚು ಹಾಕಲಿಕ್ಕೆ. ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದನ್ನು ಕಟ್ಕೊಳ್ಬೇಕು ಟೈಟಾಗಿ, ಕೆಳಗಡೆ ಬೀಳ್ದಿರೋ ಥರ. ಈಗ 67 ದಾರ ತಗೊಂಡಿದ್ದೀನಿ ಡಬಲ್ ಮಾಡಿ ಕುಚ್ಚು ಹಾಕಲಿಕ್ಕೆ. ಅದು ಚೈನ್ ಸ್ಟಿಚ್ಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನಂತರ ಜರಿ ಥ್ರೆಡ್ ಸೂಜಿಗೆ ಹಾಕ್ಕೊಂಡಿದ್ದೀನಿ. 3 ಸುತ್ತು ಸುತ್ತಿ ಟೈಟಾಗಿ ಹಾಕ್ಕೊಳ್ಬೇಕು. ಸೂಜಿ ಮೇಲಿಂದ ಕೆಳಗೆ ಹಾಕಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು. ಕುಚ್ಚು ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು. ಉದ್ದ ಆದರೂ ತಗೊಂಡ್ರೂ ನಡೆಯುತ್ತೆ. ಶಾರ್ಟ್ ಮಾಡ್ಕೋತೀನಿ ಅಂದರೂ ಆದರೂ ಪರವಾಗಿಲ್ಲ. ಇನ್ನೊಂದು ಕಲರಲ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಸೂಜಿಯಲ್ಲಿ ಜರಿ ಥ್ರೆಡ್ ಹಾಕ್ಕೊಂಡು 2 ಎಳೆ ಜರಿ ಥ್ರೆಡ್ ಹಾಕ್ಕೊಂಡು ಸುತ್ತಿತಾ ಇದ್ದೀನಿ. ನಂತರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುಚ್ಚು ಯಾವ ಸಮಕ್ಕೆ ಹಾಕೊಂಡಿದ್ದೋ ಅದೇ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು. ಹೀಗೆ 3 ಕುಚ್ಚು ಹಾಕಿದ್ದೀನಿ. ಅದೇ ಥರ ಫುಲ್ ಹಾಕ್ಕೊಂಡ್ರೆ ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಒಂದೆಳೆನೂ ಮಿಸ್ ಆಗಬಾರ್ದು. ನೀಟಾಗಿ ತಗೊಂಡು ಮಾಡ್ಕೊಳ್ಬೇಕು. ಮತ್ತು ಅದನ್ನು ನಾಟ್ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ವೆರಿ ಈಸಿ ಸ್ಯಾರಿ ಕುಚ್ಚು ಡಿಸೈನ್ ಕ್ರೋಶಾದಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.